ಸ್ನೇಹಿತರೆ, ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತಿನ ವಿಷಯ ನಿಮಗೆ ಒಂದು ಅದ್ಭುತವಾದ ವಿಷಯ. ನಮ್ಮ ಒಂದು ಪ್ರೊಟೆಸ್ಟ್ ನಡೀತಾ ಇದೆ, CJP ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಅದರಲ್ಲೊಬ್ಬರು ಈಗ 21 ದಿವಸ ಅಮಾವಾಸ ಸತ್ಯಾಗ್ರಹ ಮಾಡಿಬಿಟ್ಟು ಅವ್ರನ್ನ ದೆಹಲಿ ಹೈಕೋರ್ಟು ಅವರಿಗೆ ಚಿಕಿತ್ಸೆ ಕೊಡಬೇಕು, ಅವರಿಗೆ ಇಮಿಡಿಯೇಟ್ಲಿ ದೆಹಲಿ ಪೊಲೀಸ್ ಇದು ಮಾಡಬೇಕು ಅಂದಾಗ ಅವ್ರು ಹೋಗಿದ್ದಾರೆ. ಆದರೆ ಈ ಹೋರಾಟಕ್ಕೆ ಕೈ ಜೋಡಿಸಿ ಇಲ್ಲಿ ಬಂದವರು ಕೇವಲ ವಿದ್ಯಾರ್ಥಿಗಳ ಹೋರಾಟಕ್ಕೋಸ್ಕರ ಬರ್ತಾ ಇದ್ದಾರೋ, ಇಲ್ಲ ಇವರು ಕೇವಲ BJP ಬೈಯೋಕ್ಕೋಸ್ಕರನೇ ಬರ್ತಾ ಇದ್ದಾರೋ, ಇಲ್ಲ ಮೋದಿನ ವಿರೋಧ ಮಾಡೋಕ್ಕೋ, ಇಲ್ಲ ಇವರ ಎಲ್ಲ ದಾರಿಗಳು ಮುಗಿದು ಇದನ್ನು ಈ ದಾರಿ ತಿಕ್ಕೊಂಡು ಮಾಡೋಕ್ಕೋಸ್ಕರನು. ನೀಟ್ ಪರೀಕ್ಷೆ ಪೇಪರ್ ಲೀಕ್ ಆಗಿದೆ, ಅದಕ್ಕೆ ಇವರು ಕಾರ್ಯ ಕೈಗೊಂಡಿರ್ತಾರೆ. ಜನಗಳು ಎಷ್ಟು ಜನ ಇರ್ತಾರೋ ಆ ಜನಗಳು ಸಹಕಾರ ಕೊಡಬೇಕಾಗುತ್ತೆ. ಖಾಲಿ ಇಲ್ಲಿ ಮೋದಿಯವರು ಮೋದಿಯವರು ಬಂದು ಪೇಪರ್ ಇಟ್ಕೊಂಡು ನಿಲ್ಲಕ್ಕಾಗಲ್ಲ. ಅವ್ರವ್ರ ಕಾನೂನು ತರ್ಬೋದು, ಯಾರ್ಯಾರು ತಪ್ಪು ಮಾಡಿರ್ತಾರೆ ಅವರಿಗೆ ಶಿಕ್ಷೆಗಳಾಗಲಿ, ಅವ್ರು ಯಾರೋ ಮಂತ್ರಿ ಹೇಳ್ತಾ ಇದ್ದಾರಲ್ಲ ಅವರು ತಪ್ಪು ಮಾಡಿದರೆ ಅವರಿಗೂ ಶಿಕ್ಷೆ ಆಗಲಿ, ತನಿಖೆ ಆಗಲಿ. ಆದರೆ ಈ ಹೋರಾಟಕ್ಕೆ ಬಂದಂಥವ್ರು, ನಾನು ವಿಡಿಯೋ ನೋಡೇ ಇದನ್ನು ಮಾತಾಡ್ತಾ ಇರೋದು, ಅವರು ಭಾಷಣದ ತುಣುಕುಗಳನ್ನು. ರಾಮ್ ಕಾ ಪತಿ ಸೀತಾ ಕಾ ಪತಿ ರಾಮ್ ಕಾ ನಾಮ್ ಲೇಕೆ, ಅಂದರೆ ಸೀತೆಯ ಗಂಡನ ರಾಮನ ಹೆಸರು ತಂಡು ನೀತಾ ಅಂಬಾನಿ ಗಂಡನಿಗೆ ಇವರು ಬಿಸ್ನೆಸ್ ಮಾಡಿಕೊಡ್ತಾ ಇದ್ದಾರೋ ಏನೋ ಒಂದು ಹಿಂದಿಲಿ ಹೇಳಿದ್ದಾರೆ. ಇವರು ನಮ್ಮ ದೇಶದವರು, ಇವರಿಗೆ ಏನಾದರೂ ಭಾಷಣ ಮಾಡೋಕ್ಕೆ ಉದಾಹರಣೆ ತಗೋಬೇಕು ಅಂದರೆ ನಮ್ಮ ಹಿಂದೂಗಳ ದೇವರು ಇವನ್ನ ತೆಗ್ಳೋರೆ. ಇನ್ನೊಬ್ಳು ಯಾರೋ ಬರ್ತಾಳೆ ಅಂತಲೇ ಮಾತಾಡಬೇಕಾಗುತ್ತೆ. ನಮ್ಮ ದೇಶದ ಅನ್ನ, ನಮ್ಮ ದೇಶದ ಸಂಸತ್ತು, ನಮ್ಮ ದೇಶದ ಕಾನೂನು ಅಡಿಯಲ್ಲಿದ್ದು ಈವಮ್ಮ ಹೇಳುತ್ತೆ ಪಾಕಿಸ್ತಾನಕ್ಕೆ ಕಾಶ್ಮೀರ ಸೇರಿದಂಥದ್ದು, ಅದಕ್ಕೂ ಅಲ್ಲಿರೋರು ಒಳ್ಳೆಯವರು ಅಂತ. ಆದರೆ ಇದು ಎರಡನೇ ಭಾಗ. ಆದರೆ ಇನ್ನೊಬ್ಬ ಹೇಳ್ತಾನೆ ಆರ್ಟಿಕಲ್ 370 ತೆಗಿಬೇಕು ಅಂತ ಹೇಳ್ತಾರೆ. ಭಾಷಣದ ತುಣುಕುಗಳನ್ನು ನೋಡೇ ನಾನು ಮಾತಾಡ್ತಿರೋದು. ಇನ್ನೊಬ್ಬ ಹೇಳ್ತಾನೆ ಮೋದಿ ರಾಜೀನಾಮೆ ಕೊಡಬೇಕು, ಮೋದಿದು ತಪ್ಪಿದೆ. ಅಲ್ಲ ಸ್ವಾಮಿ, ನಿಮ್ಮ ಮಕ್ಕಳಿಗೆ ಹೊಟ್ಟೆ ನೋವಾದರೆ ಎಲ್ಲೋ ಅಡುಗೆ ಮಾಡಿ ಯಾವುದೋ ಹೋಟ್ಲಿಗೆ ಹೋಗಿ ಎಲ್ಲ ಮೋದಿ ಬಂದು ಆಸ್ಪತ್ರೆಗೆ ಕರ್ಕೋಗ್ಬೇಕಾ, ಮೋದಿ ಬಂದು ಇಂಜೆಕ್ಷನ್ ಕೊಡಬೇಕಣ್ರಿ. ಈ ಹೋರಾಟಕ್ಕೆ ಬಂದಿರೋ ಅಂಥವ್ರು ಮಕ್ಕಳ ಪರವಾಗಿ, ಮಕ್ಕಳ ಶಿಕ್ಷಣ ಪರವಾಗಿ ಹೋರಾಟಕ್ಕೆ ಬಂದವರು ಅಲ್ಲ ಥರ ಕಾಣುತ್ತಾ ಇದೆ. ಇದರಲ್ಲಿ ಬರೀ ಹಿಂದುತ್ವ ಬೈಯೋದು, ಹಿಂದೂಗಳನ್ನ ತೇಜೋವಧೆ ಮಾಡೋರು, ನಮ್ಮ ದೇಶದ ಆರ್ಟಿಕಲ್ ತೆಗಿಬೇಕು, ಕಾಶ್ಮೀರದಲ್ಲಿ ನೆಮ್ಮದಿಯಾಗಿ ವಾಸಿಸಲಿ ಅಂತ ಮಾಡಿದ ಆರ್ಟಿಕಲ್ ತೆಗಿಬೇಕು ಅಂತೇಳಿ ವಿರೋಧ ಮಾಡೋರು, ಹಿಂದುತ್ವನ ವಿರೋಧ ಮಾಡೋರು, BJP ಪಕ್ಷವನ್ನು ವಿರೋಧ ಮಾಡೋರು, ನರೇಂದ್ರ ಮೋದಿಯವರನ್ನು ವಿರೋಧ ಮಾಡೋರು, ಅವರೇ ಬಿಟ್ಟು ಬಂದು ಇಲ್ಲಿ ಮಾಡ್ತಾಯಿದ್ದಾರೆ ಹೊರತು ಬೇರೆ ಇವರು ಶಿಕ್ಷಣಕ್ಕಾಗಿ ಸಾರಾಸಗಟಾಗಿ ಹೋರಾಟಗಳ ಮಾಡ್ತಾ ಇಲ್ಲ. ಯಾರೇ ಬರಲಿ BJP ಬೈಯೋದು, ಮೋದಿ ಬೈಯೋದು, ನೀಟ್ ಬಗ್ಗೆ, ಶಿಕ್ಷಣದ ಬಗ್ಗೆ ಪದ ಎತ್ತುತ್ತಾ ಇಲ್ಲ. ರಾಮ ದೇವ್ರ ಬಗ್ಗೆ, ಸೀತಾಮಾತೆ ಬಗ್ಗೆ, ಆರ್ಟಿಕಲ್ 370 ಬಗ್ಗೆ ಮಾತಾಡ್ತಾರೆ ಹೊರತು ಇವರಿಗೆಲ್ಲ ನಾಚಿಕೆ ಆಗಲ್ವ? ಇನ್ನೊಬ್ಬ ವಿಜ್ಞಾನಿಗಳು, ಹೋರಾಟಗಾರರು, ಓಕೆ ಒಪ್ಕೊಳ್ಳೋಣ. ಆದರೆ ಈ ವಿಜ್ಞಾನಿ ಹೋರಾಟಗಾರರು ವರ್ಷದಿಂದನೋ 6 ತಿಂಗಳಿಂದನೋ ಇಸ್ಲಾಮಾಬಾದಿಗೆ ಹೋಗಿ ಅವ್ರನ್ನು ಹೊಗಳಿದ್ರಲ್ಲ, ಇಸ್ಲಾಮಾಬಾದ್ ಹಾಗೆ ಹೀಗೆ ಅಂಥೇಳಿ. ಯಾಕೆಂದರೆ ವಿಡಿಯೋ ನೋಡಿ ಮಾತಾಡ್ತಾ ಇದ್ದೀನಿ ಹೊರತು ವಿಡಿಯೋ ಇಲ್ದಲೇ ನಾನು ಯಾವುದು ಕಾರಣಕ್ಕೂ ಮಾತಾಡೋಕ್ಕೆ ಹೋಗಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಹೋರಾಟಗಳು ದಾರಿ ತಪ್ಪಬಾರ್ದು. ಹೋರಾಟಗಳಿಂದ ಯಾರು ಇವ್ರಿಗೆ ಜೊತೆ ಹೋರಾಟಕ್ಕೆ ರಾಜಕೀಯ ಪಕ್ಷ ಅಂತ ಬಂದ್ರಲ್ಲ, ಖುದ್ದು ವೀಡಿಯೋಗಳು ವೈರಲ್ ಆಗುತ್ತಿದ್ದಾವೆ. ನಿಜ ವೀಡಿಯೋಗಳು, ಯಾವುದು AI ಕ್ರಿಯೇಟ್ ಅಲ್ಲ. ಇನ್ನೊಬ್ಬ ಯಾವುದೋ ಲಾರಿಯಲ್ಲಿ ಅಡುಗೆ ಕೂತಿದ್ದಾನೆ, ಇನ್ನೊಬ್ಬ ಮೆಟ್ರೋ ಟ್ರೈನಲ್ಲಿ ಬರ್ಗರ್ ತಿಂತ ಅವನ ಮನೆಗೆ ಹೋಗ್ತಾ ಇದ್ದಾನೆ. ಈ CJP ಪ್ರೊಟೆಸ್ಟು ಹೋರಾಟ ಪಕ್ಷ ಅಂತ. ಇನ್ನೊಬ್ಬ ಯಾರನ್ನೋ ಮೀಟ್ ಮಾಡಬೇಕು ಅಂಥೇಳಿ ಅವನು ಹೋಗಿ ಯಾರನ್ನೋ ಮೀಟ್ ಮಾಡೋಕ್ಕೆ ಹೋಗಿದ್ದಾನೆ. ಇನ್ನೊಬ್ಬ ಎಲ್ಲ ಮನೆಗೆ ಹೋಗ್ತಾ ಇದ್ದಾನೆ.
ಇನ್ನೊಬ್ಬೆಲ್ಲ ತಿಂತ ಕೂತಿದ್ದಾನೆ. ಆದರೆ ಇಲ್ಲಿ ಹೋರಾಟಕ್ಕೆ ಬಂದಂಥ ಈ ವಿಪಕ್ಷಗಳಿದಾವಲ್ಲ, ಅವು ಆರಾಮ್ಸೆ ಆ ಸ್ಥಳದಲ್ಲಿ ಕೂತಿದ್ದಾವೆ. ಆದರೂ ಹೋರಾಡಿ ಒದೆ ತಿಂದು ಬೀದಿಲಿ ಬಿದ್ದು ಗಾಯ ಮಾಡಿಕೊಂಡು ಏಟ ಮಾಡಿಕೊಂಡು ಕೂತಿದ್ದು ಬಡವರ ಮಕ್ಕಳು, ನಿಜವಾದ ಮಕ್ಕಳು, ನಿಜವಾದ ಹೋರಾಟ ಮಾಡುವಂಥ ಮಕ್ಕಳು. ಹಾಗಾಗಿ ಹೋರಾಟವನ್ನು ಹೋರಾಟದ ರೀತಿ ಮಾಡಿ, BJP ವಿರೋಧಕ್ಕೆ, ಭಾಜಪ ವಿರೋಧಕ್ಕೆ, ಹಿಂದುತ್ವ ವಿರೋಧಕ್ಕೆ, ರಾಮನ ವಿರೋಧಕ್ಕೆ ಬಳಸಬೇಡಿ. ಇಂಥವರಿಗೆ ದಯವಿಟ್ಟು ಎಂದು ಸಪೋರ್ಟ್ ಮಾಡಬೇಡಿ. ಭಾರತ ದೇಶದ ವಿರೋಧ ಹೇಳಿಕೆ ನೀಡುವವರಿಗೆ, ಭಾರತ ವಿರುದ್ಧ ಹೇಳಿಕೆ ನೀಡುವವರಿಗೆ ಎಂದು ಸಪೋರ್ಟ್ ಮಾಡಬೇಡಿ. ಇದಕ್ಕೆ ವಿದ್ಯಾರ್ಥಿಗಳಿಗೋಸ್ಕರ ಹೋರಾಡಿದ್ರು ಹೋರಾಡಲಿ. ಅವರು ಬಂದು ರಾಮನ ವಿರುದ್ಧ ಹೇಳಿಕೆ ಕೊಡೋದು, ಹಿಂದುತ್ವ ವಿರುದ್ಧ ಹೇಳಿಕೆ ಕೊಡೋದು, ಮೋದಿಯವ್ರನ್ನ ಬೈಯೋದು, ಇವೇ ಕೆಲಸದಂಥವ್ರಿಗೆ ಇದು ಪ್ರೊಟೆಸ್ಟ್ ಅಲ್ಲ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರಿಗೆ ಸಪೋರ್ಟ್ ಮಾಡಬೇಕಾಗಲಿ, ಯಾವುದೇ ಹೋರಾಟ ಆಗಲಿ, ನಿಜವಾದ ಹೋರಾಟಗಳಾಗಬೇಕು. ಒಂದು ಲೋಡು ಯಾವತ್ತೂ ಇಲ್ಲದೆ ಇದ್ದು ಇಮ್ಮಿಡಿಯೇಟ್ಲಿ ಬಂದು ಆ ಸ್ಥಳದಲ್ಲಿ ಒಂದು ಲೋಡು ಕಲ್ಲು ಸಿಗುತ್ತೆ ಅಂದರೆ ಯಾವ ರೀತಿ ಏನು ಹೇಳಬೇಕು. ಸತ್ಯದ ದರ್ಶನದ ವಿಡಿಯೋಗಳು, ತುಣುಕುಗಳು ಒಡ್ಡಾಡ್ತಾ ಇದ್ದಾವೆ. ಯಾವುದೇ ಸುಳ್ಳು ಪಳ್ಳು ಮಾತಾಡ್ತಾ ಇಲ್ಲ. ಪರದೇಶಕ್ಕೆ ಸಪೋರ್ಟ್ ಮಾಡೋವಂಥವ್ರು ವೈಯಕ್ತಿಕ ಕಾರಣಗಳು, ವೈಯಕ್ತಿಕ ಪ್ರಚಾರದ ತೆಪ್ಪಲಿಗೋಸ್ಕರ ಮಾಡೋಂಥ ವ್ಯಕ್ತಿಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾವುದೋ ವ್ಯಕ್ತಿಯ ತೇಜೋವಧೆಗೆ ಮತ್ತೊಂದು ಮಗದೊಂದಕ್ಕೂ ಅಲ್ಲ, ನಮ್ಮ ದೇಶದ ಸತ್ಯಕ್ಕಾಗಿ, ನಿಖರತೆಗಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಭೀಮ್.